ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣಕಲನಾಕಲ್ಪಪಾದಪೋ ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕೋ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ ತಪಸ್ವಾಧ್ಯಾಯಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಆತ್ಮೀಯರೇ, ಗೀತಾವಿವೃತ್ತಿ ಪಾಠಕ್ಕೆ ಸುಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಆತ್ಮೀಯರೇ, ಗೀತಾವಿವೃತ್ತಿ ಪಾಠಕ್ಕೆ ಸುಸ್ವಾಗತ. ಭಗವದ್ಗೀತೆಯ 10ನೇ ಅಧ್ಯಾಯದಲ್ಲಿ 23ನೇ ಶ್ಲೋಕ. ರುದ್ರಾಣಾಂ ಶಂಕರಶ್ಚಾಮಿ ವಿತ್ತೇಶೋ ಯಕ್ಷರಕ್ಷಸಾಂ ವಸೂನಾಂ ಪಾವಕಶ್ಚಾಸ್ಮಿ ಮೇರುಃ ಶಿಖರಿಣಾಮಿವ. ರುದ್ರಾಣಾಂ ಶಂಕರಶ್ಚ ಅಸ್ಮಿ. ರುದ್ರರಲ್ಲಿ 11 ಜನ ರುದ್ರರಿದ್ದಾರೆ. ಕಲ್ಪಭೇದೇನ ಅವರಿಗೆ ಬೇರೆ ಬೇರೆ ಹೆಸರುಗಳಿವೆ. ಆ 11 ಜನ ರುದ್ರರಲ್ಲಿ ನಾನು ಶಂಕರ ಅಂತ ಹೇಳ್ತಿದ್ದಾನೆ. ಶಂಕರಶ್ಚಾಸ್ಮಿ. ಶಿವನಿಗೆ ಶ್ರೇಷ್ಠತ್ವವನ್ನು ತಂದುಕೊಡ್ತಕ್ಕಂತಹ ಶಂಕರ ಎಂಬ ಹೆಸರಿನಿಂದ ಅವನಲ್ಲಿರ್ತಕ್ಕಂಥವನು ನಾನೇ ಅಂತ ಅದರರ್ಥ. ಯಕ್ಷರಕ್ಷಸಾಂ ವಿತ್ತೇಶಃ. ಯಕ್ಷರಾಕ್ಷಸರಿಗಿಂತ ಹೆಚ್ಚಿನ ಶ್ರೇಷ್ಠತ್ವವನ್ನು ಕುಬೇರನಿಗೆ ತಂದುಕೊಟ್ಟವನು ನಾನು ಅಂತ. ವಿತ್ತೇಶ ಅಂದರೆ ಕುಬೇರ. ಆ ಕುಬೇರನಿಗೆ ಆ ಯಕ್ಷರಾಕ್ಷಸರಿಗಿಂತ ಹೆಚ್ಚಿನ ಶ್ರೇಷ್ಠತ್ವವನ್ನು ನಾನು ತಂದುಕೊಟ್ಟವನು ವಿತ್ತೇಶ. ಹಾಗೆ ವಸುಗಳಿದ್ದಾರೆ, 8 ಮಂದಿ ವಸುಗಳು. ಆ 8 ಮಂದಿ ವಸುಗಳ ಮಧ್ಯದಲ್ಲಿ ನಾನು ಪಾವಕ ಎಂಬ ವಸುವಿನಲ್ಲಿದ್ದುಕೊಂಡು ಅವನಿಗೆ ಇತರ ಆ 7 ವಸುಗಳಿಗಿಂತ ಮಹತ್ವವನ್ನು ಅನುಗ್ರಹಿಸ್ತಕ್ಕಂತಹ ಪಾವಕನಾಮ ವಿಭೂತಿ ರೂಪ ನಾನೇ ಆಗಿದ್ದೇನೆ ಅಂತ. ಇನ್ನು ಶಿಖರಿಣಾಂ ಅಹಂ ಮೇರುಹು. ಶಿಖರಿ ಅಂದರೆ ಪರ್ವತ. ಶಿಖರಿಣಾಂ ಪರ್ವತಗಳ ಮಧ್ಯದಲ್ಲಿ ನಾನು ಮೇರುಹು. ಮೇರುನಲ್ಲಿದ್ದುಕೊಂಡು ಅದಕ್ಕೆ ಇತರ ಪರ್ವತಗಳಿಗಿಂತ ವಿಶಿಷ್ಟತೆಯನ್ನು ತಂದುಕೊಡ್ತಾ ಮೇರು ನಾಮಕ ವಿಭೂತಿ ರೂಪನಾಗಿದ್ದೇನೆ ಅಂತ ಈ ಶ್ಲೋಕದ ಪದಪದಾರ್ಥ. ಶಂಕರ ಅಂದರೆ ಸುಖ ಕಾರಣತ್ವ ಶಂಕರನಾಮ. ಶಂಕರ ಅಂದರೆ ಶಂಕರೋತಿ ಇತಿ ಶಂಕರ ಅಂದರೆ ಸುಖವನ್ನುಂಟು ಮಾಡ್ತಕ್ಕಂಥವನು. ಸುಖ ಕಾರಣತ್ವಾತ್ ಶಂಕರನಾಮ. ಶಂಕರ ರೂಪ, ರುದ್ರತಕ್ಕಂತಹ ವಿಭೂತಿ ರೂಪ ಅದು ಸುಖಕ್ಕೆ ಕಾರಣವಾದ್ದರಿಂದ ಅದು ಶಂಕರನಾಮಕವಾಗಿದೆ ಅಂತ. ಸುಖ ಕಾರಣತ್ವಾತ್ ಶಂಕರನಾಮ. ವಿತ್ತಸ್ವಾಮಿತ್ವಾತ್ ವಿತ್ತೇಶ ನಾಮ ಕುಬೇರಸ್ಥಃ. ಕುಬೇರನೊಳಗಿದ್ದುಕೊಂಡು ನಾನು ವಿತ್ತಸ್ವಾಮಿತ್ವಾತ್. ವಿತ್ತ ಅಂದರೆ ಸಂಪತ್ತು. ಆ ಸಂಪತ್ತಿಗೆ ಕುಬೇರಿರ್ತಕ್ಕಂತಹ ಸಂಪತ್ತು. ಆ ಸಂಪತ್ತಿಗೆ ನಾನು ಈಶ, ವಿತ್ತೇಶ. ಸಂಪತ್ತಿಗೆ ಸ್ವಾಮಿ. ವಿತ್ತಸ್ಯ ಈಶಃ ವಿತ್ತೇಶಃ. ಆ ಅರ್ಥದಲ್ಲಿ ಕುಬೇರನಿರ್ತಕ್ಕಂತಹ ನನ್ನ ವಿಭೂತಿ ರೂಪ ಅದು ವಿತ್ತೇಶ ಅಂತ ಹೆಸರು ಹೊಂದಿರುವಂಥದ್ದು. ಇನ್ನು ಪಾವಕಃ ಪಾವಯತಿ ಶೋಧಯತಿ ಇತಿ ವ್ಯುತ್ಪತ್ತಿಯ ಪಾವಕನಾಮ ಪವಶುದ್ಧೌ ಇತ್ಯತಃ ಅಂತರ್ನೀತರ್ನ್ಯರ್ಥಾತ್ ನುಲ್ ಶುದ್ಧೀಕರ್ತ ಇತ್ಯರ್ಥಃ. ಪಾವಕ ನಾನು ವಸುಗಳಲ್ಲಿ ಪಾವಕನಾಗಿದ್ದೇನೆ ಅಂತ. ವಸುಗಳಲ್ಲಿ ಪಾವಕನೆಂಬುವ ವಸುವಿನಲ್ಲಿ ಇತರ ವಸುಗಳಿಗಿಂತಲೂ
ಮಹತ್ವವನ್ನು ತಂದುಕೊಡ್ತಾ ಪಾವಕ ನಾಮಕನಾಗಿದ್ದೇನೆ. ಪಾವಕ ಅಂದ್ರೇನು? ಶುದ್ಧಿ ಮಾಡ್ತಕ್ಕಂಥವನು ಅಂತ ಅರ್ಥ, ಶುದ್ಧಿಗೊಳಿಸ್ತಕ್ಕಂಥವನು ಅಂತ. ಅಲ್ಲಿ ಪವಧಾತುವಿಗೆ ನಿಚ ಪ್ರತ್ಯಯ ಬರುತ್ತೆ. ಅದು ಪ್ರೇರಣೆಯನ್ನು ಹುದುಗಿಸಿಕೊಂಡು ಬರತಕ್ಕಂತಹ ನಿಚ್ ಪ್ರೇರಣಾರ್ಥವನ್ನು, ಅಂತರ್ಣೀತ ನ್ಯರ್ಥ ಅಂದರೆ ನಿಚ ಪ್ರತ್ಯಯದ ಅರ್ಥ. ನಿಚ ಪ್ರತ್ಯಯದ ಅರ್ಥ ಏನು? ಪ್ರೇರಣೆ. ಅದನ್ನು ತನ್ನಲ್ಲಿ ಹುದುಗಿಸಿಕೊಂಡು ಬರತಕ್ಕಂತಹ ನಿಚ ಪ್ರತ್ಯಯ ಸೇರಿಕೊಂಡಾಗ ಆಮೇಲೆ ಅದಕ್ಕೆ ನುಲ್ ಪ್ರತ್ಯಯ ಬರುತ್ತೆ. ನುಲ್ಲಿಗೆ ಅಕ ಅಂತ ಬಂದ್ಬಿಟ್ಟು ಪಾವಕ ಅಂತ ಆಗುತ್ತೆ. ಪಾವಕ ಅಂದರೆ ಶುದ್ಧಿ ಮಾಡತಕ್ಕಂಥವನ್ನು ಅಂತ ಅರ್ಥ. ಪಾವಯತೀತಿ ಪಾವಕ, ಶುದ್ಧಿಗೊಳಿಸೋದ್ರಿಂದ ನಾನು ಪಾವಕ ನೆನೆಸಿದ್ದೇನೆ. ಪಾವಕ ಎಂಬ ವಸ್ತುವಿನಲ್ಲಿ ಇರತಕ್ಕಂಥ ವಿಭೂತಿ ರೂಪ ಅದು ಪಾವಕ ಎಂಬ ಹೆಸರುಳ್ಳದ್ದು ಅಂತ. ಇನ್ನು ಶಿಖರಿಣಾಂ ಮೇರುಹು, ಶಿಖರಿ ಪರ್ವತಗಳಲ್ಲಿ ಮೇರು ಮಾ ಈರುಹು ಮೇರುಹು, ಮಾ ಈರುಹು ಆ ಶಬ್ದವನ್ನು ಬಿಡಿಸಿದರೆ ಈರ ಧಾತುವಿಗೆ ಪ್ರೇರಣೆ ಅಂತ ಅರ್ಥ. ಈರಯತಿ ಇತಿ ಈರಹ, ಈರಯತಿ ಇತಿ ಈರಹ. ಮಾ ಎಂಬುದು ನಿಷೇಧಾರ್ಥಕ ಅವ್ಯಯ. ಮಾ ಈರಹ ಯಸ್ಯ ಸಹ ಮೇರಹ, ಅದಕ್ಕೆ ಉ ಪ್ರತ್ಯಯ ಬಂದು ಮೇರು ಅಂತ ಆಗುತ್ತೆ. ಈರ ಅಂದರೆ ಪ್ರೇರಕ ಅಂತ. ಮಾ ಈರಹ ಪ್ರೇರಕನಿಲ್ಲ, ಯಾರಿಗೆ ಮತ್ತೊಬ್ಬ ಪ್ರೇರಕನಿಲ್ಲವೋ ಅವನು ಈರ, ಮತ್ತೊಬ್ಬ ಪ್ರೇರಕ ಇಲ್ಲದವ ಅವನು ಮೇರು. ಮೇರು ಅಂದರೆ ಇನ್ನೊಬ್ಬ ಪ್ರೇರಕ ಇಲ್ಲದೇ ಇರತಕ್ಕಂಥವನು. ಪರಮಾತ್ಮನಿಗೆ ಮತ್ತೊಬ್ಬ ಪ್ರೇರಕರಿಲ್ಲ. ಆ ಮೇರು ಪಡೆದಿರತಕ್ಕಂತಹ ಪರಮಾತ್ಮನ ರೂಪ ಅದು ಮೇರು ನಾಮಕವಾಗಿದೆ. ಯಾಕೆ ಅಂದರೆ ಅವನು ಮೇರು ಅಂದರೆ ಅವನಿಗೆ ಇನ್ನೊಬ್ಬ ಪ್ರೇರಣೆ ಮಾಡ್ತಕ್ಕಂಥವನಿಲ್ಲ ಎಂಬ ಅರ್ಥದಲ್ಲಿ ಮೇರು ಶಬ್ದ ಅವನಲ್ಲಿ ಇರುವಂಥದ್ದು. ಹೀಗೆ ಶಿಖರಿಣ ಮಧ್ಯೆ, ಪರ್ವತಗಳ ಮಧ್ಯದಲ್ಲಿ ಮೇರುಹು ಉಳಿದ ಪರ್ವತಗಳಿಗಿಂತ ಒಂದು ಮಹತ್ವವನ್ನು ತಂದುಕೊಡುವ ಮೂಲಕವಾಗಿ ನಾನು ಮೇರು ಶಬ್ದ ವಾಚ್ಯನಾಗಿದ್ದೇನೆ. ಮೇರು ಅಂದರೆ ಮಾ ಈರಹ ಯಸ್ಯ ಸಹ ಮೇರಹ ಏವ ಮೇರುಹು ಅಂದರೆ ಇನ್ನೊಬ್ಬರಿಂದ ಪ್ರೇರಣೆ ಇಲ್ಲದವ, ಇನ್ನೊಬ್ಬ ಪ್ರೇರಕ ಇಲ್ಲದಿರುವವನು ಮೇರು. ಅದು ಅಂತಹ ಒಂದು ರೂಪ ಪರ್ವತದಲ್ಲಿ ನನ್ನ ರೂಪ ಇರುವಂಥದ್ದು ಅಂತ ಈ ಶ್ಲೋಕದ ಅರ್ಥ. ಪವಶುದ್ಧೌ ಇತ್ಯತಃ ಪವಶುದ್ಧೌ ಧಾತುವಿಗೆ ಅಂತರ್ಣೀತವಾಗಿರ್ತಕ್ಕಂಥ ನ್ಯರ್ಥ ಅಂದರೆ ಪ್ರೇರಣಾರ್ಥಕ ಅರ್ಥ ಬಂದು ಅದಕ್ಕೆ ನುಲ್ ಪ್ರತ್ಯಯಕ್ಕೆ ಅಕ ಅಂತ ಬರ್ತದೆ, ಪ್ರೇರಕ ಅಂತ ಆಗತ್ತೆ. ಹಾಗಾದರೆ ಪಾವಕ ಅಂದರೆ ಶುದ್ಧಿ ಮಾಡ್ತಕ್ಕಂಥವನು ಅಂತ ಅರ್ಥ. ಮೇರು ಇತ್ಯತ್ರ ಮಾ ಈರುಹು ಇತಿ ವಿಭಾಗ. ಮೇರು ಎಂಬಲ್ಲಿ ಮಾ ಈರುಹು ಅಂತ ವಿಭಾಗ ಮಾಡ್ಕೋಬೇಕು. ಪ್ರೇರಯತಿ ಇತಿ ಈರಹ ಪ್ರೇರಕ. ಮಾ ಶಬ್ದ ನಿಷೇಧಾರ್ಥಃ, ಮಾ ಶಬ್ದಕ್ಕೆ ನಿಷೇಧ ಅಂತ ಅರ್ಥ. ಈರಹ ಪ್ರೇರಕ ಅಸ್ಯ ಅನ್ಯಃ ಮಾ ನಾಸ್ತಿ, ಇವನಿಗೆ ಪ್ರೇರಕನಾಗಿ ಮತ್ತೊಬ್ಬ ಇಲ್ಲ ಎಂಬ ಅರ್ಥದಲ್ಲಿ ಇವನಿಗೆ ಮೇರ ಅಂತ ಹೇಳೋದು. ಮೇರಹ ಯೋ ಮೇರುಹು, ಮೇರ ಅಂದ್ರೆ ಒಂದೇ, ಮೇರು ಅಂದ್ರೆ ಒಂದೇ. ಈರಪ್ರೇರಣೆ ಧಾತು ತಾಚಿಲ್ಯಾರ್ಥದಲ್ಲಿ ಉಪ್ರತ್ಯಯ ಬಂದು ಮೇರುಹು ಅಂತ ಆಗುತ್ತೆ. ಶಿಖರಿಣಾಂ ಪರ್ವತಗಳಲ್ಲಿ ನಾನು ಮೇರು ಅಂತ, ಹೀಗೆ ಇದರ ಅರ್ಥ. ಪುರೋಧಸಾಂಚ ಮುಖ್ಯಂ ಮಾಂ ವಿದ್ಧಿ ಪಾರ್ಥ ಬೃಹಸ್ಪತಿಂ ಸೇನಾನೀನಾಮಹಂ ಸ್ಕಂದಃ ಸರಸಾಮಸ್ಮಿ ಸಾಗರಃ. ಪುರೋಧಾ ಅಂದರೆ ಪುರೋಹಿತರು. ಹೇ ಅರ್ಜುನ, ಪುರೋಧಸಾಂ ಪುರೋಹಿತರ ಮಧ್ಯದಲ್ಲಿ ನಾನು ಬೃಹಸ್ಪತಿ. ಪ್ರಧಾನ ಪುರೋಹಿತರಾಗಿರ್ತಕ್ಕಂಥವ್ರು ಬೃಹಸ್ಪತಿ ಆಚಾರ್ಯರು. ಅವರು ಇತರ ಪುರೋಹಿತರಿಗಿಂತ ಶ್ರೇಷ್ಠರು. ಹೀಗೆ ಇತರ ಪುರೋಹಿತರಿಗಿಂತ ಶ್ರೇಷ್ಠತೆಯನ್ನು ತಂದುಕೊಡ್ತಕ್ಕಂತಹ ಬೃಹಸ್ಪತಿ ನಾಮಕ ರೂಪ. ಏನು ಬೃಹಸ್ಪತಿ ಅಂದರೆ
ಬೃಹತಾಂ ಪತಿತ್ವಾದ್ ಬೃಹಸ್ಪತಿ ನಾಮಾನಂ. ಪರಮಾತ್ಮನಿಗೆ ಬೃಹಸ್ಪತಿ ಅಂತ ಹೇಳೋದು ಯಾಕೆ ಅಂದರೆ ಈ ಪುರೋಧಸ ಮಧ್ಯೆ ಬೃಹತಾಂ ಪತಿತ್ವಾತ್ ಬೃಹಸ್ಪತಿ. ಬೃಹತಾಂ ಅಂದರೆ ರಮಾ ಬ್ರಹ್ಮಾದಿಗಳಿಗೂ ಪತಿ ಸ್ವಾಮಿ ಆದ್ದರಿಂದ ಇವನು ಬೃಹಸ್ಪತಿ ಅಂತ. ಯಾರು? ಪರಮಾತ್ಮ. ರಮಾ ಬ್ರಹ್ಮಾದಿಗಳಿಗೂ ಪರಮಾತ್ಮ ಸ್ವಾಮಿ ಆದ್ದರಿಂದ ಅವನು ಬೃಹಸ್ಪತಿ. ಹೀಗೆ ಪುರೋಹಿತರ ಮಧ್ಯದಲ್ಲಿ ರಮಾ ಬ್ರಹ್ಮಾದಿಗಳ ಸ್ವಾಮಿ ಆದ್ದರಿಂದ ಪರಮಾತ್ಮನ ಆ ಬೃಹಸ್ಪತಿ ಇರತಕ್ಕಂತಹ ವಿಭೂತಿ ರೂಪ ಅದು ನನ್ನದು ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಹೀಗೆ ಪರಮಾತ್ಮನ ಬೃಹಸ್ಪತಿ ಇರತಕ್ಕಂಥ ವಿಭೂತಿ ರೂಪ ಅದು ಬೃಹಸ್ಪತಿ ಅಂತ. ಬೃಹಸ್ಪತಿ ಅಂದರೆ ಬೃಹತಾಂ ಪತಿ ಬೃಹಸ್ಪತಿ, ರಮಾ ಬ್ರಹ್ಮಾದಿಗಳಿಗೆ ಸ್ವಾಮಿ ಆಗಿದ್ದಾನೆ ಎಂಬ ಕಾರಣಕ್ಕೆ ಪರಮಾತ್ಮನಿಗೆ ಬೃಹಸ್ಪತಿ ಅಂತ ಹೇಳೋದು. ಇನ್ನು ಸೇನಾನೀನಾಂ ಅಹಂ ಸ್ಕಂದಃ. ಸೇನಾನೀನಾಂ, ಸೇನಾನಿ ಅಂದರೆ ಸೇನಾನಿಗಳು, ಸೇನಾ ನೇತಾರರು. ಸೇನಾ ನೇತಾರರಲ್ಲಿ ನಾನು ಸ್ಕಂದ. ಸ್ಕಂದ ಸೇನೆಯ ದೇವತೆಗಳ ಸೇನೆಯ ನೇತೃತ್ವ ವಹಿಸಿ ತ್ರಿಪುರಾಸುರ ಸಂಹಾರ ಮಾಡಲಿಕ್ಕೆ ಹೋಗ್ತಾನಲ್ಲ. ಸ್ಕಂದನಾಥ್ ಸ್ವಸ್ಮಾತ್ ಜಗತಃ ನಿಷ್ಕಾಸನಾಥ್ ಸ್ಕಂದನಾಮ. ಸೇನಾನಿಗಳಲ್ಲಿ ನಾನು ಸ್ಕಂದ ಅಂತ. ಸ್ಕಂದ ಅಂದ್ರೇನು? ಒಂದು ಷಣ್ಮುಖ ಅಂತ ಅರ್ಥ. ಸೇನಾನಿಗಳ ಮಧ್ಯದಲ್ಲಿ ನಾನು ಸ್ಕಂದ ಅಂದರೆ ಸ್ಕಂದನಾಥ್ ಸ್ವಸ್ಮಾತ್ ಜಗತಃ ನಿಷ್ಕಾಸನಾಥ್ ಸ್ಕಂದನಾಮ. ಸ್ಕಂದನಾಮ ಪರಮಾತ್ಮನಿಗೆ ಸ್ಕಂದ ಅಂತ ಹೇಳೋದು ಯಾಕೆ ಅಂದರೆ ಸ್ಕಂದನ ಅಂದರೆ ಹೊರಗೆ ಹಾಕೋದು, ತನ್ನೊಳಗಿದ್ದುದನ್ನು ಹೊರಗೆ ಹಾಕೋದಕ್ಕೆ ಸ್ಕಂದನ ಅಂತಾರೆ. ಈಗ ಸೃಷ್ಟಿಕಾಲದಲ್ಲಿ ಪರಮಾತ್ಮ ತನ್ನ ಉದರಿರ್ತಕ್ಕಂತಹ ಜಗತ್ತನ್ನು ಹೊರಗೆ ಹಾಕ್ತಾನೆ. ಆದ್ದರಿಂದ ಸ್ಕಂದನಾಮ ಸ್ಕಂದ ಅಂತ ಹೆಸರು. ಹೀಗೆ ಈ ಸೇನಾನಿಗಳ ಮಧ್ಯದಲ್ಲಿ ಉಳಿದ ಸೇನಾನಿಗಳಿಗಿಂತ ಮಹತ್ವವನ್ನು ಸ್ಕಂದನಲ್ಲಿ ಇರೋ ಮೂಲಕವಾಗಿ ಇವನು ಸ್ಕಂದನಾಮ ಆಗಿದ್ದಾನೆ. ಸ್ಕಂದ ಶಬ್ದ ಸಮನ್ನ ಹೇಗೆ ಅಂದರೆ ಸ್ಕಂದನಾಥ್ ಸ್ಕಂದಃ. ಸೃಷ್ಟಿಕಾಲದಲ್ಲಿ ಜಗತ್ತನ್ನು ತನ್ನಿಂದ ಹೊರಗೆ ಹಾಕ್ತಾನೆ. ನಿಷ್ಕಾಸನಾಥ್ ಸ್ವಸ್ಮಾತ್ ಜಗತಃ ನಿಷ್ಕಾಸನಾಥ್. ತನ್ನಿಂದ ಜಗತ್ತನ್ನು ನಿಷ್ಕಾಸನ ಮಾಡೋದರಿಂದ, ಹೊರಗೆ ಹಾಕೋದರಿಂದ ಸ್ಕಂದನಾಮ. ಸ್ಕಂದಿಗತಿ ವಿಶೋಷಣಯೋ ಇತಿ ಧಾತು ಅಚ್. ಸ್ಕಂದ ಶಬ್ದ ಹೇಗಾಯಿತು ಅಂದರೆ ಸ್ಕಂದಿ ಧಾತು ಈ ಗತಿ, ಶೋಷಣ ಇತ್ಯಾದಿ ಅರ್ಥಗಳಲ್ಲಿ ಪ್ರಯೋಗಿಸಲ್ಪಡ್ತದೆ. ಸ್ಕದಿ ಧಾತುವಿಗೆ ಅಚ್ ಪ್ರತ್ಯಯ ಬಂದು ಸ್ಕಂದ ಧಾತುವಿಗೆ ಅಚ್ ಪ್ರತ್ಯಯ ಸೇರಿದಾಗ ಸ್ಕಂದ ಅಚ್, ಸ್ಕಂದ ಅ, ಸ್ಕಂದ ಅಂತ ಆಗತ್ತೆ. ಹೀಗೆ ಪರಮಾತ್ಮನ ವಿಭೂತಿ ರೂಪ ಅದು ಸೃಷ್ಟಿಕಾಲದಲ್ಲಿ ಜಗತ್ತನ್ನು ತನ್ನಿಂದ ಸ್ಕಂದನ ಮಾಡೋದರಿಂದಾಗಿ ಅವನಿಗೆ ಸ್ಕಂದ ಅಂತ ಹೆಸರು. ಆದ್ದರಿಂದ ಉಳಿದ ಸೇನಾನಿಗಳಿಗಿಂತ ಮಹತ್ವವನ್ನು ತಂದುಕೊಡುವ ಮೂಲಕವಾಗಿ ತಾನು ಸ್ಕಂದ ಶಬ್ದ ವಾಚ್ಯನಾಗಿದ್ದೇನೆ ಅಂತ ಹೇಳ್ತಿದ್ದಾನೆ. ಇನ್ನು ಸರಸಾಂ, ಸರೋವರಗಳ ಮಧ್ಯದಲ್ಲಿ ಸರಸಾಂ ಅಸ್ಮಿ ಸಾಗರ. ಸರಸಾಂ ಅಂದರೆ ನೀರಿರತಕ್ಕಂತಹ ಸರೋವರ ಇತ್ಯಾದಿಗಳು. ಸರೋವರಗಳ ಮಧ್ಯೆ ಪರಮಾತ್ಮನ ರೂಪ ಎಂಥದ್ದು ಅಂದರೆ ಸಾಗರನಾಮ. ಸಾಗರನಾಮಕನಾಗಿ ಸಮುದ್ರದಲ್ಲಿ ಇರತಕ್ಕಂತಹ ನನ್ನ ವಿಭೂತಿ ರೂಪ. ಆ ವಿಭೂತಿ ರೂಪ ಅದರ ಸಾರವನ್ನು ಉಣಿದರಿಂದಾಗಿ ಸಾಗರ ಅಂತ ಹೆಸರು ಬಂದಿರುವಂಥದ್ದು. ಅದು ಸಾರಗರ, ಅದು ನಿಜವಾಗಿಯೂ ಸಾಗರ. ಸಾರ ಅಂದರೆ ಸಾರ. ಆ ಸಾರವನ್ನು ಸಾರ ಶಬ್ದದ ಆ ರಕಾರ ಉಂಟಲ್ಲ, ಅದರ ಅಂಶಕ್ಕೆ ಲೋಪ ಬಂದಿದೆ. ಗರ ಹೋಗಿ ಸಾಗರ ಅಂತಾಗಿದೆ. ಹಾಗೆ ಸಮುದ್ರ ಇರ್ತಕ್ಕಂಥ ಪರಮಾತ್ಮನ ವಿಭೂತಿ ರೂಪ ಏನಿದೆ ಅದು ಸಾಗರ ರೂಪ. ಅಂದರೆ ಸಾರವನ್ನು ಉಣತಕ್ಕಂಥವನು
ಪರಮಾತ್ಮ ಸಾರವನ್ನು ಉಣ್ತಕ್ಕಂಥವನಾದ್ದರಿಂದ ಅವನು ಸಾಗರ, ಸಮುದ್ರದಲ್ಲಿ ಇರತಕ್ಕಂತಹ ಇದು ವಿಭೂತಿ ರೂಪ ಅಂತ ಈ ಶ್ಲೋಕದ ಅಭಿಪ್ರಾಯ.